ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಗೆಳೆಯ ಗೆಳತಿಯರೇ, ನಿಮ್ಮೆಲ್ಲರಿಗೂ ಟಿಜಿವಿ ಕನ್ನಡದ ಇವತ್ತಿನ ಎಪಿಸೋಡ್ಗೆ ಸ್ವಾಗತ. ಟಿಜಿವಿ ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನು ಪ್ರತಿಭಾ ಕಾವ್ಯಶ್ರೀ, ದ ಗೈಡಿಂಗ್ ವಾಯ್ಸ್ ಕನ್ನಡ ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನ ಹಾಗೂ ಕೆರಿಯರ್ ಅನ್ನ ಉತ್ತಮಗೊಳಿಸ ಬಯಸ್ತೇವೆ. ಇವತ್ತು ನಮ್ಮೊಂದಿಗೆ ರಕ್ಷತ್ ಕಶ್ಯಪ್ ರವರಿದ್ದಾರೆ. ಅವರಿಂದ ನಾವು ವಿಡಿಯೋ ಗೇಮ್ಸ್ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ. ಹಾಗೇನೆ ಮಿತ್ಸ್ ಅಬೌಟ್ ವಿಡಿಯೋ ಗೇಮ್ ಅಂದ್ರೆ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ನಮ್ಗೆ ವಿಡಿಯೋ ಗೇಮ್ ಬಗ್ಗೆ, ಅದನ್ನ ಸಹ ಅವರು ಕ್ಲಿಯರ್ ಮಾಡ್ತಾರೆ. ಅಂದ್ರೆ ನಮಗಿರೋ ಡೌಟ್ಸ್ ನ, ಮಿಸ್ಕನ್ಸೆಪ್ಷನ್ಸ್ ನ ಕ್ಲಿಯರ್ ಮಾಡ್ತಾರೆ. Hello, I'm Steve Ahern, one of the judges of the Asia Podcast Awards. I'm interrupting this episode to let you know that you're listening to an award-winning podcast. This podcast won its category in the 2024 Podcast Awards, so you know you're listening to quality. Enjoy your listening experience and congratulations to the team who created this award-winning podcast for you. ಒಂದು ಸಣ್ಣ ಇಂಟ್ರೊಡಕ್ಷನ್ ಅಬೌಟ್ ರಕ್ಷತ್ ಕಶ್ಯಪ್. ರಕ್ಷತ್ ಅವರು ಮೂಲತಃ ಬೆಂಗಳೂರಿನವರು, ಆದ್ರೂ ಈಗ ಸುಮಾರು 13 ವರ್ಷ ಮೇಲ್ಪಟ್ಟು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಇದೆ. ಅವರು BE ಇನ್ ಇನ್ಫಾರ್ಮೇಶನ್ ಸೈನ್ಸ್ ಮಾಡಿದ್ದಾರೆ, ಮಾಸ್ಟರ್ಸ್ ಇನ್ ಇಂಟರಾಕ್ಟಿವ್ ಎಂಟರ್ಟೈನ್ಮೆಂಟ್, ಅದು ಫ್ಲೋರಿಡಾ ಇಂದ ಮಾಡಿದ್ದಾರೆ ಮಾಸ್ಟರ್ಸ್ ಡಿಗ್ರಿ. ಹಾಗೇನೆ ಅವರು 10+ ವಿಡಿಯೋ ಗೇಮ್ಸ್ ನ ಮೇಲೆ ಕೆಲಸ ಮಾಡಿ ಎಲ್ಲಾವುದು ಸಹ AAA ಟೈಟಲ್ಸ್ ಹೊಂದಿರೋದು. ಅಂದ್ರೆ ನಮ್ಗೆ ಹೇಗೆ ಮೂವಿಗೆ ರೇಟಿಂಗ್ಸ್ ಬರುತ್ತೋ ಅದೇ ತರ ವಿಡಿಯೋ ಗೇಮ್ ಅಲ್ಲೂ ರೇಟಿಂಗ್ಸ್ ಇರುತ್ತೆ. AAA ಟೈಟಲ್ಸ್ ಅಂತಂದ್ರೆ ಒಂದು ಕ್ವಾಲಿಟಿ ಮೆಜರ್ಮೆಂಟ್. ಸೊ ಆ ತರಹದ 10ಕ್ಕಿಂತ ಹೆಚ್ಚು ಗೇಮ್ಸ್ ಮೇಲೆ ವರ್ಕ್ ಮಾಡಿದ್ದಾರೆ. ಅಂದ್ರೆ ಕೆಲವೊಂದು ನಾವು ಹೇಳ್ಬೇಕಂದ್ರೆ ತುಂಬಾ ಫೇಮಸ್ ಗೇಮ್ಗಳಾದಂತಹ ಬ್ಯಾಟ್ಮನ್, ಮತ್ತೆ ಕಾಲೇಜ್ ಫುಟ್ಬಾಲ್, EPGA ಗಾಲ್ಫ್ ಟೂರ್, ಈ ತರಹ ಗೇಮ್ಸ್ ಗಳ ಮೇಲೆ ಕೆಲಸ ಮಾಡಿದ್ದಾರೆ. ರಕ್ಷತ್ ಕಶ್ಯಪ್, ನಿಮಗೆ TGV ಕನ್ನಡಕ್ಕೆ ಇಂದಿನ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಂಗೆ ಇಲ್ಲಿ ಬರಕ್ಕೆ ಮತ್ತೆ ಮಾತಾಡಕ್ಕೆ ತುಂಬಾ ಖುಷಿ ಮತ್ತೆ ಹೆಮ್ಮೆ. ಧನ್ಯವಾದಗಳು. ಈಗ ನಾವು ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ನಿಮ್ಮ ಅದರ ಅನುಭವದ ಮೇಲೆ, ವಿಡಿಯೋ ಗೇಮ್ ನ ಅನುಭವದ ಮೇಲೆ ನೀವು ಅದನ್ನ ಉತ್ತರನ ಹೇಳ್ತಾ ಹೋಗ್ಬೋದು. ಮೊದಲನೇದಾಗಿ ನಿಮ್ ಚೈಲ್ಡ್ಹುಡ್ ಮತ್ತೆ ನಿಮ್ ಎಜುಕೇಶನ್, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಎಸ್, ಶೋರ್. ನಾನು ಓದಿದ್ದೆಲ್ಲ ಬೆಂಗಳೂರಲ್ಲೇ. ನಾನು ಬೆಂಗಳೂರಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ರಾಜಾಜಿನಗರ್ ಅಲ್ಲಿ ನಾನು ಓದ್ ಶುರು ಮಾಡಿದ್ದು. ಅಲ್ಲೇನೆ ನನ್ಗೆ 4th 5th ಸ್ಟ್ಯಾಂಡರ್ಡ್ ಅಲ್ಲಿಂದಾನೇ ನಾನು ಪ್ರೋಗ್ರಾಮಿಂಗ್ ಕಲ್ತು ಅಲ್ಲಿಂದಾನೇ ಮಾಡ್ತಾ ಇರೋದು. ಫಸ್ಟ್ ನಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾನು ಕಲ್ತಿದ್ದು ಲೋಗೋ ಅಂತ. ಮಕ್ಕಳಿಗೆ ಹೇಳ್ಕೊಡ್ತಾರೆ ಅದನ್ನ, ಡ್ರಾಯಿಂಗ್ಸ್ ಮಾಡಕ್ಕೆ ಚಿಕ್ಕದು. ಸೊ ಒಂದು ಕಂಪ್ಯೂಟರ್ ಜೊತೆ ಹೆಂಗೆ ಇಂಟ್ರಾಕ್ಟ್ ಮಾಡೋದು ಅಂತ ಇನ್ ಟರ್ಮ್ಸ್ ಆಫ್ ಕೋಡ್, ಅಲ್ಲಿ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್ ಟು ಸ್ಟಾರ್ಟ್. ಒಂದ್ ಚಿಕ್ಕ ಮಕ್ಕಳಿಗೆ, ಒಂದು 8 to 10 years ಮಕ್ಕಳಿಗೆ ಇವಾಗ್ಲೂ ಲೋಗೋ ಸಿಗುತ್ತೆ. ಆಮೇಲೆ ಅದು ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಅಂಡ್ ಇಟ್ಸ್ ವೆರಿ ಫನ್ ಫಾರ್ ಪೇರೆಂಟ್ಸ್ ಅಂಡ್ ಕಿಡ್ಸ್ ಟು ಲರ್ನ್ ಅಂತಾನು ಹೇಳ್ಬೋದು. ಅದು ಅಲ್ಲಿಂದ ಶುರು ಮಾಡಿದ್ದು. ಅದಾದ್ಮೇಲೆ ನಂದು PUC ನಲ್ಲೂ ಕಂಪ್ಯೂಟರ್ ಸೈನ್ಸ್ ನಾನು ತಗೊಂಡಿದ್ದು. ಆಮೇಲೆ ಅದಾದ್ಮೇಲೆ ರಾಮಯ್ಯ ಕಾಲೇಜಲ್ಲಿ ಇಂಜಿನಿಯರಿಂಗ್ ಇನ್ಫಾರ್ಮೇಶನ್ ಸೈನ್ಸ್ ಮಾಡಿ ಅರೌಂಡ್ ಒಂದ್ 2nd year 3rd year ಅಲ್ಲಿ ಇದ್ದಾಗ ನನಗೆ ಏನೇನು ಆಸಕ್ತಿಗಳಿದ್ವೋ ಅದೆಲ್ಲ ಕಲ್ಮಿನೇಷನ್ ಆಗಿ ನನ್ಗೆ ಫಿಸಿಕ್ಸ್ ಮತ್ತೆ ಮ್ಯಾಥಮ್ಯಾಟಿಕ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಸ್ಕೂಲಲ್ಲಿ ಇದ್ದಾಗ್ಲೂ ಅಷ್ಟೇ ತುಂಬಾ ಸೈನ್ಸ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿದ್ದೆ ಆನ್ ಹ್ಯಾಂಡ್ಸ್. ನಂಗೆ ಮೆಕ್ಯಾನಿಕಲ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಬಟ್ ಆಪರ್ಚುನಿಟಿ ಇದ್ದಿದ್ದಕ್ಕೆ ಇನ್ಫಾರ್ಮೇಶನ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಕಡೆ ಹೋಗೋ ಆಪರ್ಚುನಿಟಿ ಮತ್ತೆ ಅಲ್ಲೂ ನನ್ಗೆ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಎಲ್ಲಿ ಅದ್ರದ್ದು ಎರಡೂನು ಕೂಡ್ ಬರುತ್ತೆ ಇನ್ ದ ಇಂಡಸ್ಟ್ರಿ ಅಂತ ಸ್ಟಡಿ ಮಾಡಿದೆ. ಹಂಗ್ ನೋಡಿದಾಗ ನನ್ಗೆ ಆಟೋಮೊಬೈಲ್ಸ್ ಮತ್ತೆ ಕಾರ್ಸ್ ಅಂತ ತುಂಬಾ ಇಷ್ಟ ಇತ್ತು. ನೀಡ್ ಫಾರ್ ಸ್ಪೀಡ್ ಅಂತ ಒಂದು ಗೇಮ್ ಆಡ್ತಾ ಇದ್ದೆ ಅವಾಗ. ಅದು ಇಟ್ಸ್ ಅಬೌಟ್ ಕಾರ್ಸ್ ಮತ್ತೆ ಫಾಸ್ಟ್ ಆಗಿ ಓಡಿಸೋದು ಅದೆಲ್ಲ ಇತ್ತು. ಸೊ ಅದನ್ನ ಸ್ಟಡಿ ಮಾಡಿ ಅಲ್ಲಿ ತುಂಬಾ ಫಿಸಿಕ್ಸ್, ಮ್ಯಾಥಮ್ಯಾಟಿಕ್ಸ್ ಯೂಸ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ವಾಟ್ ಬೆಟರ್ ವೇ ಟು ಬ್ರಿಂಗ್
ಕಂಪ್ಯೂಟರ್ ಸೈನ್ಸ್ ಅಂಡ್ ಫಿಸಿಕ್ಸ್ ಟುಗೆದರ್ ಅಂತ ಯೋಚನೆ ಮಾಡಿ ಐ ಡಿಸೈಡೆಡ್ ಲೈಕ್ ದಿಸ್ ವಿಡಿಯೋ ಗೇಮ್ಸ್ ಇಸ್ ಅ ಗುಡ್ ಕರಿಯರ್ ಪಾತ್ ಅಂತ. ಓಕೆ. ಸೊ ನಿಂಗೆ ಸ್ಟಾರ್ಟಿಂಗ್ ಇಂದನೇ ಇಂಟ್ರೆಸ್ಟ್ ಇದ್ದಿದ್ರಿಂದ ಅದೇ ಕೆರಿಯರ್ ಪಾತ್ ನ ಚೂಸ್ ಮಾಡ್ಕೊಂಡೆ ಅಂತ ಹೇಳ್ತಿದೀಯ. ಕರೆಕ್ಟ್. ಸೊ ನಮ್ಮ ಮನೆಯಲ್ಲೂ ವಿಡಿಯೋ ಗೇಮ್ಸ್ ಅಲೌಡ್ ಇರ್ಲಿಲ್ಲ. ಅಂದ್ರೆ ಆಡ್ತಿದ್ದೆ, ಬಟ್ ನಮ್ ಫ್ರೆಂಡ್ಸ್ ಜೊತೆ ಲೈಕ್ ಇಟ್ ಬಿಕೇಮ್ ಅ ಸೋಷಿಯಲ್ ಎಕ್ಸ್ಪೀರಿಯನ್ಸ್. ಸೊ ಫ್ರೆಂಡ್ ಮನೆಗೆ ಹೋಗಿ ನಾವೆಲ್ಲ ಜೊತೆ ಕೂತ್ಕೊಂಡು ಆಡ್ತಿದ್ವಿ ತುಂಬಾ. ಸೊ ಅಲ್ಲಿಂದ ಟಿವಿ ವಿಡಿಯೋ ಗೇಮ್ ಅಂತ ಬರೋದು ಹಿಂದೆ, ಲೈಕ್ ನಿಂಟೆಂಡೋ ಅವ್ರು ಮಾಡೋರು ಒಂದ್ ಕೆಸೆಟ್ ತರ ಬರೋದು, ಯು ಪ್ಲಗ್ ಇಟ್ ಇನ್ ಅಂಡ್ ದೆನ್ ಎಲ್ಲ ಒಟ್ಟಿಗೆ ಆಡ್ಬೋದಾಗಿತ್ತು. ಅಲ್ಲಿ ಆ ತರ ಆಡ್ಕೊಂಡು ಶುರು ಮಾಡಿದ್ದು. ಸೊ ಇದು ಅದೇ ನಂದ ಮುಂದಿನ ಕ್ವೆಶನ್ ಆಗಿತ್ತು. ಸೊ ಇವಾಗ ಆಸ್ ಅ ಪೇರೆಂಟ್ ನಾನು ಕೂಡ ನನ್ ಮಗ ವಿಡಿಯೋ ಗೇಮ್ ಆಡ್ಬಿಟ್ರೆ ಅದ್ ಅಡಿಕ್ಷನ್ ಆಗೋಗತ್ತೆ, ಮತ್ತೆ ಅದೊಂಥರ ಗೇಮಿಂಗ್ ಇಂದ ಅಂದ್ರೆ ಬರೀ ಆಲ್ ನೆಗೆಟಿವ್ ಥಿಂಗ್ಸ್ ಅಡಿಕ್ಷನ್ ಒಂದಾಗತ್ತೆ, ಮತ್ತೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗತ್ತೆ, ಕಣ್ಣು ಹಾಳಾಗತ್ತೆ, ಈ ತರನೇ ಆಸ್ ಎ ಪೇರೆಂಟ್ ನಾವ್ ಯೋಚನೆ ಮಾಡೋದು. ಆದ್ರೂ ಸಹ ಮಕ್ಕಳು ಇವಾಗ ಗೇಮಿಂಗ್ ಇಲ್ದಲೆ ಅಥವಾ ಸ್ಕ್ರೀನ್ ಟೈಮ್ ಇಲ್ದಲೆ ಯಾವೊಂದ್ ಮಗುನು ಇಲ್ಲ ಅಂತ ಅನ್ಕೋತೀನಿ ನಾನು ಈ ಜನರೇಷನ್ ಅಲ್ಲಿ. ಸೊ ಹೀಗಿರುವಾಗ ನಾನು ನಿನ್ನ ಹತ್ರ ನೆನ್ನೆ ಮಾತಾಡುವಾಗ್ಲೂ ಅದೇ, ಅಂದ್ರೆ ಎಷ್ಟೊಂದು ಮಿಸ್ಕನ್ಸೆಪ್ಷನ್ ಅಥವಾ ಮಿತ್ಸ್ ಇರತ್ತೆ ನಮ್ಗೆ ವಿಡಿಯೋ ಗೇಮ್ ಬಗ್ಗೆ. ಈ ವಿಡಿಯೋ ಗೇಮ್ ಆಡೋದ್ರಿಂದ ಅಥವಾ ವಿಡಿಯೋ ಗೇಮ್ ಇಂದ ನಾವು ಏನಾದ್ರೂ ಒಳ್ಳೇದನ್ನ ತಗೋಬಹುದಾ, ಅಥವಾ ಈ ಮಿತ್ಸ್ನೆಲ್ಲ ಕೆಲವೊಂದು ಯಾವ್ದು ಮಿತ್ಸ್ ಯಾವ್ದು ಕರೆಕ್ಟ್ ಅಂತ ನೀವು ತಿಳಿಸ್ಕೊಡ್ಬೋದಾ ಅಂತ. ಓ ಎಸ್, ಶೋರ್. ಸೊ ಲೆಟ್ ಸ್ಟಾರ್ಟ್ ವಿತ್ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಮಾತಾಡೋಣ. ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ತುಂಬಾ ಹಿಂದಿಂದಾನು ನಮ್ ಗೇಮ್ಸ್ ಅಂದ್ರೆ ಚದುರಂಗ ಆಗಿರ್ಬೋದು, ಸ್ನೇಕ್ ಅಂಡ್ ಲ್ಯಾಡರ್ ಆಗಿರ್ಬೋದು, ನಮ್ದು ಗಟ್ಗುಣಿ ಮನೆ ಅಂತ ನಾವ್ ಆಡ್ತಿದ್ವಿ ಚಿಕ್ಕವರಿದ್ದಾಗ. ಆಮೇಲೆ ಪಗಡೆ, ನಮ್ಮ ಮಹಾಭಾರತದಲ್ಲೂ ಪಗಡೆ ಇದೆ. ಸೊ ಯಾಕೆ ಅಂದ್ರೆ ನಾವು ಯೋಚನೆ ಮಾಡಿದಾಗ ಎಲ್ಲರಿಗೂ ಗೊತ್ತು, ಗುರುಕುಲದಲ್ಲಿ ಪಾಂಡವರು ಹೋಗಿ ದ್ರೋಣಾಚಾರ್ಯರು ಅವ್ರಿಗೆ ಬೇರೆ ಬೇರೆ ಶಸ್ತ್ರ ವಿದ್ಯೆಗಳು ಎಲ್ಲ ಮಾಡ್ತಾ ಇದ್ರು. ಚಾಣಕ್ಯನು ಅವರು ಇದ್ದು ಚಂದ್ರಗುಪ್ತ ಮೌರ್ಯಗೆ ಹೇಳ್ಕೊಡ್ಬೇಕಾರೆ ಎಷ್ಟೊಂದು ಶಾಸ್ತ್ರಗಳು, ಪಾಲಿಟಿಕ್ಸ್ ಎಲ್ಲ ಹೇಳ್ಕೊಡೋರು. ಅದ್ರ ಜೊತೆಗೆ ಈ ಆಟಗಳು ಹೇಳ್ಕೊಡೋರು. ಹೌದು. ಸೊ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಗೆಲ್ಲಾರ್ಗು ಗೊತ್ತು ಮಕ್ಳು ಹೊರಗಡೆ ಆಟ ಆಡ್ಬೇಕು ಅಂತ ಹೇಳ್ತೀವಲ್ವಾ, ವ್ಯಾಯಾಮ ಬೇಕು, ಬಾಡಿ ಎಕ್ಸರ್ಸೈಸ್ ಬೇಕು ಅಂತ ಎಷ್ಟು ನಾವು ಅದಕ್ಕೆ ಫೋಕಸ್ ಮಾಡ್ತೀವಿ. ಎಸ್ಪೆಷಲಿ ಈ ಜನರೇಷನ್ ಎಲ್ಲಾರು, ನಾವು ಅಷ್ಟೇ ನೀವು ಅಷ್ಟೇ ಎಲ್ಲ ಜಿಮ್ಗೆ ಹೋಗ್ತೀವಿ, ವರ್ಕೌಟ್ ಮಾಡ್ತೀವಿ, ವಿ ವಾಂಟ್ ಟು ಕೀಪ್ ಅ ಹೆಲ್ದಿ ಬಾಡಿ ಅಂತ ಹೇಳ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ವಿ ನೀಡ್ ಟು ಎಕ್ಸರ್ಸೈಸ್ ಅವರ್ ಮೈಂಡ್ಸ್ as well. Okay. So this games andre not just video games in general, any kind of games like chess exercises your brain. Okay. So it is very important to keep this active lifestyle for your brain as well. So there are many different ways andre you can play puzzle games, ಅಂದ್ರೆ puzzles ಅಂತ ಸಾಲ್ವ್ ಮಾಡ್ತಾರೆ, ಜಿಗ್ಸಾ puzzles ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಸುಡೋಕು ಮಾಡ್ತಾರೆ, ವರ್ಡ್ ಕ್ರಾಸ್ ವರ್ಡ್ ಪಜಲ್ಸ್ ಮಾಡ್ತೀವಿ. ಸೊ ವಿ ಕ್ಯಾನ್ ಥಿಂಕ್ ಆಫ್ ವಿಡಿಯೋ ಗೇಮ್ಸ್ ಆಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದಿಸ್ ಅಂತ ಹೇಳ್ಬೋದು. ಇನ್ನೊಂದೇನಂದ್ರೆ ನಂದು ಒಂದ್ ಸಿಕ್ಕಾಪಟ್ಟೆ ಫೇವ್ರೆಟ್ ಆಸ್ಟ್ರೋಫಿಸಿಸಿಸ್ಟ್ ಫಾಲೋ ಮಾಡ್ತೀನಿ. ಅವ್ರ ಹೆಸರು ನೀಲ್ ಡಿಗ್ರೆಸ್ ಟೈಸನ್ ಅಂತ, ಕೇಳಿರ್ಬೋದು ನೀವೆಲ್ಲ. ಅವರು ನಮ್ಗ್ ಸಹಜವಾಗಿ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ. ನಾವು ಓದ್ಬೇಕಾದ್ರೂ ನನ್ಗೂ ಇದೇ ಪ್ರಶ್ನೆ ಇತ್ತು. ನಾವು ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಕ್ಯಾಲ್ಕುಲಸ್, ಜಾಮೆಟ್ರಿ, ಆಲ್ಜಿಬ್ರಾ ತರ ಏನೇನೋ ಓದ್ತೀವಿ. ಎಕ್ಸಾಕ್ಟ್ಲಿ. ಬಟ್ ನಮ್ಗೆ ಮನ್ಸಿಗೆ ಬಂದಿರುತ್ತೆ ಯಾವಾಗ್ಲೂ, ನಾವ್ ಇದನ್ನೆಲ್ಲ ಯಾಕೆ ಕಲಿಬೇಕು, ನಾವು ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ ಅಂತ. ಅಪ್ಲಿಕೇಶನ್ ಆಫ್ ಇಟ್ ಎಲ್ಲೂ ನಮ್ಗೆ ಏನು ಯೂಸ್ ಇಲ್ಲ ಅಂತ ನಾವು ತುಂಬಾ ಸತಿ ಯೋಚನೆ ಮಾಡಿದ್ದೀವಿ. ಅವರು ಒಂದ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ನನ್ ಮುಂದೆ ಇಟ್ರು. ಏನಂದ್ರೆ ದ ವ್ಯಾಲ್ಯೂ ಆಫ್ ಸಾಲ್ವಿಂಗ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಈಸ್ ವೆರಿ ಹೈ ಇನ್ ಯಂಗ್ ಮೈಂಡ್ಸ್. ಇಟ್ ಕ್ರಿಯೇಟ್ಸ್ ನ್ಯೂರೋ ಪಾತ್ವೇಸ್ ಇನ್ ಯುವರ್ ಬ್ರೈನ್ ವಿಚ್ ಕ್ಯಾನ್ ಬಿ ಯುಟಿಲೈಸ್ಡ್ ಟು ಸಾಲ್ವ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇನ್ ದ ಫ್ಯೂಚರ್ ಅಂತಾರೆ ಅವರು.
Okay. So the hard problems, if you give your brain to solve very hard problems at a very young age, Mm-hmm. then it creates like several good neuro pathways for you, which you can use in your life for solving very difficult problems in your career or whatever else in life. Mm-hmm. And it's very important. Yeah. In addition to that, ನಾನು ಹೇಳ್ದಂಗೆ ನಾನು ಚಿಕ್ಕ ವಯಸ್ಸಲ್ಲಿ ವಿಡಿಯೋ ಗೇಮ್ಸ್ ವಾಸ್ ಆಲ್ಸೋ ಎ ಸೋಷಿಯಲ್ ಎಕ್ಸ್ಪೀರಿಯನ್ಸ್. ಇವಾಗ ನ್ಯೂ ಟ್ರೆಂಡ್ ಅನ್ನೋಕ್ಕಿಂತ ದ ವೇ ಥಿಂಗ್ಸ್ ಆರ್ ಹೆಡಿಂಗ್ ಹೆಂಗಾಗಿದೆ ಇವಾಗ ಅಂದ್ರೆ ಗೇಮಿಂಗ್ ಹ್ಯಾಸ್ ಬಿಕಮ್ ಅ ಪ್ರೊಫೆಷನ್. ಸೊ ಜಸ್ಟ್ ಲೈಕ್ ಹೆಂಗೆ ನಮ್ಗೆ ಟೆನ್ನಿಸ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ದರ್ ಆಲ್ ಮೇಜರ್, ಲೈಕ್ it's a field where you can enter and you need both mental and physical prowess to become good. Yeah. Similarly, video games allo you need both mental and physical prowess to be successful. Mm-hmm. So hand-eye coordination improve agutte playing some video games. Amele because you play as a team, you learn team spirit, you learn Mhm. leadership skills, Mhm. and you depend on each other for resources. Mhm. In-game resources irutte. Mhm. So if you think of it in that sense, it can be a very good bonding experience for any group. Okay. And there is no reason why um, it cannot be a family experience, in my opinion. Mhm. ನಾವು ಎಲ್ಲರೂ ಕೂತು ಎಷ್ಟೊಂದ್ ತರ ವಿಡಿಯೋ ಗೇಮ್ಸ್ ಇದೆ, ನಾವು ಎಲ್ಲರೂ ಕೂತು ಆಡ್ಬೋದು ಅದನ್ನ. ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಟ್ ಕ್ಯಾನ್ ಕ್ರಾಸ್ ಬೌಂಡ್ರೀಸ್. ಯು ಡೋಂಟ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸೇಮ್ ಲ್ಯಾಂಗ್ವೇಜ್. Mhm. ಯು ಡೋಂಟ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬೇರೆ ಬೇರೆ ಲ್ಯಾಂಗ್ವೇಜಸ್, ಕಲ್ಚರ್ಸ್, ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್. ಇಟ್ಸ್ ಒನ್ ನ್ಯೂಟ್ರಲ್ ಗ್ರೌಂಡ್ ವೇರ್ ಎವ್ರಿ ಒನ್ ಇಸ್ ಈಕ್ವಲ್. ಸೊ ಅಂದ್ರೆ ನಾವ್ ಅದನ್ನ ಹೇಗೆ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು ಅಂದ್ರೆ ಕೆಲವೊಂದು ಫ್ಯಾಮಿಲಿ ಗೇಮ್ಸ್ ನ ಫ್ಯಾಮಿಲಿ ಟೈಮ್ ಅಂತ ಇಟ್ಕೋಬಹುದು. ಆತರ ಮಾಡ್ಕೊಂಡು ಮಕ್ಳುನು ಇನ್ವಾಲ್ವ್ ಮಾಡ್ಕೊಂಡು ಒಂದ್ ಒಳ್ಳೆ ಫ್ಯಾಮಿಲಿ ಟೈಮ್ ಟಿವಿನಲ್ಲಿ ಹಾಕೊಂಡು ಆತರ ಎಲ್ಲ ಮಾಡ್ಬೋದಾ ನಾವು? ಅಂದ್ರೆ ಎಸ್. can we experience that family time as a group? ಈಗ ನಾವು ಮುಂಚೆ ನೀ ಹೇಳ್ದಂಗೆ ಪಗಡೆ ಆಗಿರ್ಬೋದು, ಚೌಕಾಬಾರ ಆಗಿರ್ಬೋದು, ಒಟ್ಟಿಗೆ ಕೂತಾಡ್ತಿದ್ವಿ. ಅಂಡ್ ಒಂದ್ ಡಿನ್ನರ್ ಅವ್ರ ಲಂಚ್ ನಾವು ಒಟ್ಟಿಗೆ ಮಾಡ್ತಿದ್ವಿ. ಅವಾಗ ಒಂಥರ ಮಾತಾಡ್ತಿದ್ವಿ. ಊಟಕ್ಕೆ ಒಟ್ಟಿಗೆ ಕೂತಾಗ್ಲೇನೆ ಏನೋ ಒಂದು ಸಣ್ಣ ಆಟ ಶುರು ಮಾಡ್ತಿದ್ವಿ. ಆ ತರದ್ದೆಲ್ಲ ಇಲ್ಲಿ ಪಾಸಿಬಲ್ ಇದೆಯಾ? ಈ ವಿಡಿಯೋ ಗೇಮ್ ನಲ್ಲಿ ಅಷ್ಟು ಆಪ್ಷನ್ಸ್ ಇದೆಯಾ? ಈ ತರನು ನಾವು ಹಿಂದಿನ ಕಾಲದಂತೆ ಅಂದ್ರೆ ನಾವೆಲ್ಲ ಬೆಳಿತಿದ್ದಾಗ ಹೇಗೆ ಫ್ಯಾಮಿಲಿ ಟೈಮ್ ಯೂಸ್ ಮಾಡ್ತಿದ್ವೋ ಆ ತರ ಪಾಸಿಬಿಲಿಟಿ ಕೂಡ ಇದೆಯಾ ಅಂತ? ಓ ಎಸ್, ಆಫ್ ಕೋರ್ಸ್. ಸೊ ನಾನು ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟೊಂದು ತರ ಕ್ರಿಯೇಟಿವ್ ವಿಡಿಯೋ ಗೇಮ್ಸ್ ಇದೆ. ದೇರ್ ಇಸ್ ಬ್ಲಾಕ್ಸ್ ಅಂತ ಒಂದ್ ಗೇಮ್ ಇದೆ. ನಾವ್ ಹೆಂಗೆ ಚಿಕ್ಕ ವಯಸ್ಸಲ್ಲಿ ಇದು ದೇವಸ್ಥಾನದ ಮುಂದೆ ಒಂದು ಇದು ಟಾಯ್ ಸ್ಟೋರ್ ಎಲ್ಲ ಇರೋದಲ್ಲ, ಅಲ್ಲಿ ನಮ್ಗೆ ಒಂದು ಪಜಲ್ಸ್ ಇರೋದು. 8x8 ಇಲ್ಲ 8x8 ಅಲ್ಲ, ಸಾರಿ 3x3 3x3 9 ಒಂದ್ ಕಡೆ ಓಪನ್ ಇರೋದು. ಯು ಹ್ಯಾವ್ ಟು ಅದೇನೋ ತಾಜ್ ಮಹಲ್ ಪಿಕ್ಚರ್ ಇರೋದು, ಏನೋ ಒಂದಿರೋದು. ಯು ಹ್ಯಾವ್ ಟು ಸಾಲ್ವ್ ಇಟ್, ಮತ್ತೆ ಯು ಮೇಕ್ ದ ಪಿಕ್ಚರ್ ರೈಟ್. ಬಾಕ್ಸ್ ಅಂತ ಒಂದ್ ಗೇಮ್, ಇಟ್ ಇಸ್ ಕೈಂಡ್ ಆಫ್ ಸಿಮಿಲರ್ ಟು ದಟ್. ಆಮೇಲೆ ಹಿಂದೆ there was ಇನ್ನೊಂದು ಗೇಮ್ ಇದೆ, ವರ್ಡ್ ಸ್ಕೇಪ್ ಅಂತ ಒಂದ್ ಗೇಮ್ ಇದೆ. ಇಟ್ ಇಸ್ ವೆರಿ ಸಿಮಿಲರ್ ಟು ನಮ್ ಕ್ರಾಸ್ ವರ್ಡ್ ಪಜಲ್ಸ್ ಮಾಡ್ತೀವಲ್ಲ ಹಂಗೆ. ಸೊ ಅದು ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಸ್ಕ್ರಬಲ್ ಮತ್ತೆ ಕ್ರಾಸ್ ವರ್ಡ್. ಓಕೆ. ಸೊ ಹೆಂಗೆ how can we incorporate this into family time andre, you can always Chromecast it or share your phone screen on the TV and make it into a group activity to find words, one combination of words with letters. ಹಾಗೆ ಅಂದ್ರೆ ಮಲ್ಟಿಪಲ್ ಬೋರ್ಡ್ ಗೇಮ್ಸ್ ಬಗ್ಗೆನೂ ಹೇಳ್ತಾ ಇದ್ದೆ ನೀನು. ಸೊ ಅದಕ್ಕೆ ಫ್ಯೂ ಎಕ್ಸಾಂಪಲ್ಸ್ ಕೊಡ್ಬೋದಾ? ಯಾವ್ಯಾವ್ದು ಅಂದ್ರೆ ಲೈಕ್ ಬ್ಲಾಕ್ಸ್ ತರದ್ದೇ? ಬಿಕಾಸ್ ನಮ್ಗೆಲ್ಲ ಗೊತ್ತಿರೋದು ಅಂದ್ರೆ ವೇಲ್ ಅಂತ ಒಂದಿತ್ತು,
ಅದರಲ್ಲಿ ಎಲ್ಲಾರು ಸೂಸೈಡ್ ಮಾಡ್ಕೊಳ್ಳೋ ಒಂದು ಏನೋ ಇಂಟೆನ್ಷನ್ ಗೆ ಹೋಗ್ತಾರೆ. ದಟ್ ಈಸ್ ದ ಲಾಸ್ಟ್ ಟಾಸ್ಕ್ ತರ. ಸೊ ಅಲ್ಲಿಂದ ಶುರುವಾಯ್ತು ಎಲ್ಲ ವಿಡಿಯೋ ಗೇಮ್ ಬಂದ್ ಮಾಡ್ಬೇಕು, ಪೇರೆಂಟ್ಸ್ ಶುಡ್ ಹ್ಯಾವ್ ದಟ್ ಏನೋ ಕಂಟ್ರೋಲ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಅದ್ರ ಬಗ್ಗೆ ಹೇಳಿ, ಬೋರ್ಡ್ ಗೇಮ್ಸ್ ಕೆಲವೊಂದು ಎಕ್ಸಾಂಪಲ್ ಕೊಡಕ್ಕಾಗತ್ತಾ? ಸೊ ಫಸ್ಟ್ಲಿ ವೇಲ್ ಅಂತಿತ್ತಲ್ಲ, ದಟ್ ಈಸ್ ನಾಟ್ ಪರ್ ಸೇ ವಿಡಿಯೋ ಗೇಮ್. ಅದು ಒಂದು ಆಪ್ ಅಷ್ಟೇ. ಇಟ್ ವಾಸ್ ಅನ್ ಇಂಟ್ರಾಕ್ಟಿವ್ ಆಪ್ ಆಫ್ ಸಮ್ ಸಾರ್ಟ್ ವಿಚ್ ವಾಸ್ ಲೈಕ್ ಗೆಟಿಂಗ್ ಕಂಟ್ರೋಲ್ ಥ್ರೂ ದ ಡಾರ್ಕ್ ವೆಬ್. ಸೊ ಅದು ಸುಮ್ನೆ ಅಂದ್ರೆ ಇಟ್ ವಾಸ್ ಎ ಲಿಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಯು ಹ್ಯಾಡ್ ಆ ತರ ಏನೋ ಇತ್ತು ಅದು. Okay. ಐ ವುಡಂಟ್ ಕನ್ಸಿಡರ್ ದಟ್ ಎ ಗೇಮ್ ಇನ್ ಎನಿ ಸೆನ್ಸ್. ಓಕೆ. ಸೊ ಒಂದೇನ್ ರೆಕಮೆಂಡೇಶನ್ ಮಾಡೋದಂದ್ರೆ, ಹೆಂಗೆ ಲೈಕ್ ಫಾರ್ ಮೂವೀಸ್ ಬೇರೆ ಬೇರೆ ರೇಟಿಂಗ್ ಇರುತ್ತಲ್ಲ ಮೂವೀಸ್ಗೆ. ಯು ಹ್ಯಾವ್ ಲೈಕ್ ಕಾರ್ಟೂನ್ ಆರ್ ಆನಿಮೇಟೆಡ್ ಮೂವೀಸ್ ವೇರ್ all parents and kids, it can become a family experience. At the same time, ನಮ್ಗೆ violent ಇಲ್ಲ horror movies ಇರ್ತದೆ where kids should not be allowed there. ಅದಕ್ಕೆ R-rated movies ಅಂತೀವಿ. So video games too, there is a rating. Like locally, ನಮ್ಮ governments, they have their mandated video game. ನೀವು ಟ್ರೇಲರ್ ನೋಡಿದ್ರೆ ಯಾವ ವಿಡಿಯೋ ಗೇಮ್ ಟ್ರೇಲರ್ ಅರ ನೋಡಿ, ಅದರ ಮೇಲೆ ರೇಟಿಂಗ್ ಟ್ರೇಲರ್ ನಲ್ಲೇ ಇರುತ್ತೆ. Okay. So it is very important for parents to be involved in what games the kids are playing. So games in general, they're meant for a particular audience, just like movies. Yella game ellargu aadake, it is not good, and it's not meant for that. Yeah. So we have to be careful. ನಮ್ಗೆ ಮನಸ್ಸಲ್ಲಿ ಒಂದು ಕಾನ್ಸೆಪ್ಷನ್ ಇರುತ್ತೆ ಏನಂದ್ರೆ ಗೇಮ್ಸ್ ಅಂದ್ರೆ ಮಕ್ಕಳು ಮಾತ್ರ ಆಡೋದು ಅಂತ, ವಿಚ್ ಇಸ್ ನಾಟ್ ಟ್ರೂ. ನಾನ್ ಏನ್ ಎನ್ಕರೇಜ್ ಮಾಡ್ತೀನಿ ಅಂದ್ರೆ, ದೇರ್ ಆರ್ ಲಾಟ್ ಆಫ್ ಸಿಂಗಲ್ ಪ್ಲೇಯರ್ ಸ್ಟೋರಿ ಗೇಮ್ಸ್ ವಿಚ್ ಆರ್ ವೆರಿ ವೆರಿ ಗುಡ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್. ಅಂಡ್ ಫಾರ್ ಎನಿ ಒನ್, ಇಟ್ಸ್ ಲೈಕ್ ವಾಚಿಂಗ್ ಅ ಮೂವಿ ಬಟ್ ಯು ಆರ್ ದ ಹೀರೋ ಇನ್ ದ ಮೂವಿ. ಇಂಟರಾಕ್ಟಿವ್ ಎಂಟರ್ಟೈನ್ಮೆಂಟ್ ಅಂದ್ರೆ it's interacting. You're interacting with the media. Henge movie nalli you're just emotionally involved antivala. The character is just there and then they're doing things, and because you feel an emotional connection with certain situations, or so henge ನಾವು ಏನೋ ಒಂದು ಎಮೋಷನಲ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಎಲ್ಲ ಸಿಚುವೇಶನ್ ಇರುತ್ತೆ where we find ನಮ್ಗೆ we form a connection because we would have been in a similar situation, or we know someone who has been in a similar situation, and we've gone through the same emotional feelings that the main character is going through. Now imagine that instead of andre sumne nodi connect madakina, you have to make choices within that movie where you are in control. You are in control of what happens next. Okay. So it is a very powerful interactive media. And there are ಎಷ್ಟೊಂದು ಗೇಮ್ಸ್ ಇದೆ ವೇರ್ ಸ್ಟೋರಿ ಇಸ್ ನಾಟ್ ಲೀನಿಯರ್. ಅಂದ್ರೆ ಹೆಂಗೆ ಮೂವೀಸ್ ಅಲ್ಲಿ ಆಕ್ಟ್ 1 ಇರುತ್ತೆ, ಆಕ್ಟ್ 2 ಇರುತ್ತೆ, ಆಕ್ಟ್ 3 ಇರುತ್ತೆ, ಕ್ಲೈಮ್ಯಾಕ್ಸ್ ಇರುತ್ತೆ, ಅಂಡ್ ದೆನ್ ದೇರ್ ಇಸ್ ರೆಸಲ್ಯೂಷನ್ ಇನ್ ದಿ ಎಂಡ್ ಅಲ್ವಾ? ಹಂಗೇನೆ ವಿಡಿಯೋ ಗೇಮ್ಸ್ ಅಲ್ಲಿ ಇಟ್ ಇಸ್ ಸೋ ಕಾಂಪ್ಲಿಕೇಟೆಡ್ ದಟ್ ದೇರ್ ಆರ್ ಸೆವರಲ್ ಆಕ್ಟ್ 1s, several act 2s and several act 3s, several different climaxes based on the choices you make throughout the game. Okay. Andre if your character, if you are the main character, you can be good or you can be bad. Or you can be somewhere in between. Okay. And you have to choose how the character moves in the world. Atara tumba games ide. So it's very interesting. I promise, if you start one of these journeys, it was very difficult to be not involved in the story of the game. Batman Arkham series anta ನೀವು ಹೇಳಿದ್ರಲ್ಲ starting introduction, that is one of such games where story is very very intricate and involved. Okay. So ಅದೇ see ಅಂದ್ರೆ for an adult will know where to stop.
or maybe after some time we'll get to know, okay, it's going out of control. Now inna tumba time ತಗೊಂಡ್ಬಿಟ್ವಿ, so we know where to stop. But when it comes to kids, so same thing, since it's very interesting and um, so the other side of it is like kid becoming addictive alva. So what do you say about that part of idu anta? See, andre the reason for addiction is dopamine high anತಾರೆ. Whatever you do, um, it can be sports. Sports gives you a very good dopamine spike. Illandre anything, any sort of entertainment. Now, ಈಗ TikTok reels ಎಲ್ಲ ಬಂದಿದೆಯಲ್ಲ, those are all like they give you quick dopamine hits ಅಂತಾರೆ. Yeah. So that is the cause of addiction. But generally in video games, you don't find that dopamine high at the frequency that you can find in some of the other media. Mhm. And if you know how the game is rated, then you can prevent your kids from playing such game. Okay. So again, it depends. So ಏನಂದ್ರೆ I think there is a very big gap because parents don't know, knowledge ಇರಲ್ಲ ಏನ್ ಆಟ ಆಡ್ತಿದ್ದಾರೆ ಮಕ್ಕಳು, ಯಾವ ತರ ಗೇಮ್ ಅದು, ಅದರಲ್ಲಿ ಮೈಕ್ರೋ ಟ್ರಾನ್ಸಾಕ್ಷನ್ಸ್ ಇದೆಯಾ ಇಲ್ವಾ. ಮೈಕ್ರೋ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಹೆಂಗೆ ಅಂದ್ರೆ ಇಟ್ ಇಸ್ you can buy small things ₹1 ಇಲ್ಲ ಆತರ ಏನೇನೋ ಚಿಕ್ಕದನ್ನ you can buy within the game for your character. It can be, it can help your character. Like for ಇಲ್ಲ example. ಕೆಲವು ಗೇಮ್ಸ್ ಅಲ್ಲಿ ಇಲ್ಲ ಟೈಮ್ ಇರುತ್ತೆ, ಈಗ ಏನೋ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂತ ಇರುತ್ತೆ, ನಿಮ್ಮ ಒಂದು ವರ್ಲ್ಡ್ ಇರುತ್ತೆ, ವರ್ಲ್ಡ್ ಅಲ್ಲಿ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ಬಿಲ್ಡಿಂಗ್, ಹಿಂಗೇನೋ ಇರುತ್ತೆ. ಟು ದಟ್ ಬಿಲ್ಡಿಂಗ್ ವಿಲ್ ಟೇಕ್ 3 minutes ಇನಿಷಿಯಲಿ, ಆಮೇಲೆ ಹೋಗ್ತಾ ಹೋಗ್ತಾ ಇಟ್ ವಿಲ್ ಟೇಕ್ 1 hour ಟು ಬಿಲ್ಡ್. ಅಂದ್ರೆ ಇಟ್ ಇಸ್ ಇನ್ ಗೇಮ್ ಕರೆನ್ಸಿ ತರ. ಇಫ್ ಯು ವಾಂಟ್ ಟು ಮೇಕ್ ಇಟ್ ಬಿಲ್ಡ್ ಫಾಸ್ಟರ್, ದೆನ್ ಯು ಹ್ಯಾವ್ ಟು ಪೇ ಮನಿ. ಇಲ್ಲ ಏನೋ ಇನ್ ಗೇಮ್ ಕರೆನ್ಸಿ ಯು ಹ್ಯಾವ್ ಟು ಪೇ, ಅಂಡ್ ಯು ಕ್ಯಾನ್ ಬೈ ದ ಇನ್ ಗೇಮ್ ಕರೆನ್ಸಿ ವಿತ್ ಆಕ್ಚುಯಲ್ ಮನಿ, ಹಿಂಗೇನೋ ಇರುತ್ತೆ. So those games, like they are addictive, and you have to be careful to not play like games which are micro transaction oriented, or which have some sort of gambling or ಆತರ like poker, rummy ಅಂತ ಬರ್ತಾ ಇದೆ. ಆಮೇಲೆ ಈ ತರ these games are kind of not good for kids in general. ಸೊ ರೇಟಿಂಗ್ಸ್ ಅಂತ ಅಂದ್ರೆ ಏನ್ ರೇಟಿಂಗ್ ಇರತ್ತೆ? ಲೈಕ್ ರೆಕಮೆಂಡೆಡ್ ಫಾರ್ ಕಿಡ್ಸ್ ಅಂದ್ರೆ ವಾಟ್ ಇಸ್ ದ ರೇಟಿಂಗ್ ವಿ ಶುಡ್ ಲುಕ್ ಫಾರ್? ಅದು there is a standard rating sheet. Okay. In Google ಅಲ್ಲಿ it is very readily available. So it's Okay. rated for teen, for kids, for like 14 plus adults. Hingen, there is very specific, and every game, if you buy a CD, whatever the cover iruttala, it has to have ratings on it. Okay. ದೊಡ್ಡ ಲೆಟರ್ಸ್ ಅಲ್ಲಿ ಬಾಟಮ್ ರೈಟ್ ಅಲ್ಲಿ on the front cover you will it has to, games will not be published without a rating. Okay. So there is need to look that up and make sure that you understand the rating system. It is also color coded. ಹಿಂಗೆ ಮೂವೀಸ್ ಅಲ್ಲಿ R ರೆಡ್ ಕಲರ್ ಅಲ್ಲಿ ಇರುತ್ತಲ್ಲ, games also it's similar. Okay. Green idre it is for kids anta, yellow idre it's for teens, so red idre it's for adults only, something like that. Oh, okay. 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 ಸೊ ಇದು ಮೇಕಿಂಗ್ ಆಫ್ ವಿಡಿಯೋ ಗೇಮ್ ಅಲ್ಲಿ ಏನೇನ್ ಇನ್ವಾಲ್ವ್ಮೆಂಟ್ ಇರತ್ತೆ, ಅಂಡ್ ಕ್ಯಾನ್ ಯು ಗಿವ್ ಡೀಟೇಲ್ಸ್ ಅಬೌಟ್ ದಟ್? ಹೇಗೆ, ಏನೇನ್ ಸ್ಟೆಪ್ ಬೈ ಸ್ಟೆಪ್ ಏನೇನ್ ಬೇಕಾಗತ್ತೆ? ಸೊ ಒಂದು ವಿಡಿಯೋ ಗೇಮ್ ಮಾಡ್ಬೇಕಂದ್ರೆ I can actually compare that to movie making in some sense. So one movie, let me ask you, one movie ಮಾಡಕ್ಕೆ what do you think is needed in general? Like it can be anything. Like Let's start. director, actors, cameraman, and the story. Correct. Yeah. So wide sense ಅಲ್ಲಿ you need different components to make a movie alva. First of all, you need like a art direction of some sort, costumes irutte, and you need studio ಇರಬೇಕು,
where Hmm. all the actors come. There is a director who is directing shot by shot. Yeah. ಆಮೇಲೆ you have the cameraman, like you said. Production crew irutte. They are taking care of everything. There is a sound audio guy. um, ಆಮೇಲೆ there is like dialogue writing, screenplay, so many different things. So let's break the same thing down in terms of video games. So generally, if you see, there are 4 major tracks in a video game that you need. First discipline is programmers. Okay. So programmers you can think of as the behind the scenes production crew ತರ ಅಂತ ಅನ್ಕೋಬಹುದು. Mhm. Uh, um, anything the actors have to do has to be programmed in some way. All the characters within a video game are all, let's consider them as actors. So any action the actor has to do, for example, we'll consider sports game for simplicity's sake. So ಫುಟ್ಬಾಲ್ ಅಂತ ಇಟ್ಕೊಳ್ಳೋಣ. ಸೊ ಒಂದು Yeah. ಬಾಲ್ ಇರುತ್ತೆ, ನೆಟ್ ಇರುತ್ತೆ, ಪ್ಲೇಯರ್ಸ್ ಇರ್ತಾರೆ, ಬಾಲ್ ನ ಒದಿತಾರೆ, ಒಬ್ರಿಗೊಬ್ರು ಪಾಸ್ ಮಾಡ್ಬೇಕು, ಅದನ್ನೆಲ್ಲ ಪ್ರೋಗ್ರಾಮ್ ಮಾಡ್ಬೇಕು. ಸೊ ಅಲ್ಲಿ ಒಂದು ಪ್ಲೇಯರ್ ನ ತಗೊಳ್ಳೋಣ. ಸೊ ಪ್ಲೇಯರ್ ಫಸ್ಟ್ ಮಾಡೆಲ್ ಮಾಡ್ಬೇಕು. ಮಾಡೆಲ್ ಅಂದ್ರೆ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ ಅ ಕಂಪ್ಯೂಟರ್ ಇಸ್ zeros and ones, obviously. The simplest building block structure in nature, the most stable, is a triangle. So even in computers, everything comes down to triangles. Okay. The representation. So Okay. the model na ಮಾಡಬೇಕು ಅಂದ್ರೆ it will be built with small triangles. Okay. And when you put everything together, it's called a mesh. So Okay. ಯಾರೋ artists ಏನ್ ಮಾಡ್ತಾರೆ, they will model this whole thing in some kind of modeling software like Maya. ಆಮೇಲೆ you need, this whole model is just static. ಅದು ಮೂವ್ ಆಗಲ್ಲ, ಸುಮ್ನೆ ಹಿಂಗೆ ಇರುತ್ತೆ. It's just a static object. ಅದನ್ನ ಮೂವ್ ಮಾಡ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು, ಜಾಯಿಂಟ್ಸ್ ಹಾಕ್ಬೇಕು, ಸ್ಕೆಲಿಟನ್ ಹಾಕ್ಬೇಕು. ಸ್ಕೆಲಿಟನ್ ಹಾಕಿದಾಗ ಅವಾಗ ಯಾವ್ದು ಹೆಂಗ್ ಮೂವ್ ಆಗುತ್ತೆ ಅಂತ, ಎಲ್ಲೆಲ್ಲಿ ಮೂವ್ ಆಗ್ಬೋದು ಅಂತ ಐಡೆಂಟಿಫೈ ಮಾಡ್ದಂಗೆ ಅದು. ಬಟ್ ಇನ್ನು ಮೂವ್ಮೆಂಟ್ ಇರಲ್ಲ. ಸೊ ಯು ಕ್ಯಾನ್, ಅದಕ್ಕೆ ಹೆಂಗ್ ಅಂತಾರೆ, ಯು ಕ್ಯಾನ್ ಕ್ರಿಯೇಟ್ ಮೂವ್ಮೆಂಟ್ within the computer, but it won't be, it's not a collection of movements. Okay. So next ಏನ್ ಮಾಡ್ತಾರೆ, that is called rigging. Skeleton create ಮಾಡಿ, joints ನೆಲ್ಲ ಮಾಡಿ, that's called rigging ಅಂತಾರೆ in our terms. So think of it, ಈಗ ಹಳೆಯ ನಮ್ ಕಾಲದಲ್ಲಿ ಪಪೆಟ್ಸ್ ಇರೋದಲ್ಲ, ಹಿಂಗೆ ಸ್ಕ್ರೀನ್ ಇಟ್ಕೊಂಡು ಹಿಂಗೆ ದಾರ ಇರೋದಲ್ಲ, ಸೊ ಇವಾಗ ನಾವೇನ್ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಆ ಬೊಂಬೆ ಕ್ರಿಯೇಟ್ ಮಾಡಿದೀವಿ, ಆಮೇಲೆ ಆ ಸ್ಟ್ರಿಂಗ್ಸ್ ಓಕೆ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಆ ಹ್ಯೂಮನ್ ಕಂಟ್ರೋಲ್ ಮಾಡ್ತಿರ್ತಾನಲ್ಲ, ಪಪೆಟಿಯರ್, ಈಸ್ ದಿ ಆನಿಮೇಟರ್. ಓಕೆ. ಸೊ ಇಮ್ಯಾಜಿನ್ ಹೆಂಗ್ ಮಾಡೋದಂದ್ರೆ, ಈಗ ಶೋ ನಲ್ಲಿ ಅವನು ಆನಿಮೇಟ್ ಮಾಡ್ತಿರ್ತಾನಲ್ಲ, ಹಿಂಗ್ ಓಡಾಡೋದು ಇಲ್ಲ ಡ್ಯಾನ್ಸ್ ಮಾಡೋದು. Let's remove him and let's put a machine that automates that. Okay. Yeah. So ಅದನ್ನ ಸೇವ್ ಮಾಡ್ಬಿಡೋಣ ಒಂದೇನೋ ಒಂದು ಫಾರ್ಮ್ಯಾಟ್ ಅಲ್ಲಿ. That was one animation. So you'll have a collection of animations. You have a running animation, ಒಂದು ಓಡ್ತಿರೋದು, ಡ್ಯಾನ್ಸ್ ಮಾಡ್ತಿರೋದು, ಕೂತ್ಕೊಳ್ಳೋದು, ನೆಡ್ಕೊಂಡು ಹೋಗೋದು, ಸುಮ್ನೆ ಇರೋದು, ಏನು ಮಾಡ್ತಿಲ್ಲ, ಉಸಿರಾಟ, ಸುಮ್ನೆ ಇರೋದು, ಐಡಲ್ ಅನಿಮೇಷನ್ ಅಂತ ಅದಕ್ಕೆ. ಓಕೆ. ಸೊ ಒಂದು ಅನಿಮೇಷನ್ ಮಾಡ್ತಾರೆ. So that was an animator's job. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಅದಕ್ಕೆ ಕಲರ್, ಬಣ್ಣ ಹಚ್ಬೇಕು. ಸೊ ಟೆಕ್ಸ್ಚರಿಂಗ್ ಅಂತಾರೆ, ಮೆಟೀರಿಯಲ್ಸ್ ಇರುತ್ತೆ. ಅಂದ್ರೆ ಈಗ ನನ್ನೇ ನೋಡಿ, ನಾನು ಶರ್ಟ್ ಹಾಕೊಂಡಿದೀನಿ. ದಿಸ್ ಶರ್ಟ್ ಇಸ್ ಶೈನಿ, ನನ್ ಸ್ಕಿನ್ ಇಸ್ ನಾಟ್ ಆಸ್ ಶೈನಿ, ನನ್ ಕೂದಲು ಇಟ್ಸ್ ಕೈಂಡ್ ಆಫ್ ಶೈನಿ, ನಂದು ಉಂಗ್ರ ಶೈನ್ ಹೊಡಿತಾ ಇದೆ, ಹಿಂಗೆ ಬೇರೆ ಬೇರೆ. ಈಗ ಕೂದಲದ್ದು ಮೆಟೀರಿಯಲ್ ಬೇರೆ, ಅದು ಲೈಟ್ ನನ್ನ ಎದುರುಗಡೆ ಇದೆ, ಅದು ಬಿದ್ದು ಇಂಟ್ರಾಕ್ಟ್ ಆಗ್ತಾ ಇದೆ ಮೆಟೀರಿಯಲ್ ಜೊತೆ. ಬಟ್ ಬೇರೆ ಬೇರೆ ಮೆಟೀರಿಯಲ್ ಬೇರೆ ಬೇರೆ ತರ ನಮ್ ಕಣ್ಣಿಗೆ ಬೀಳ್ತಾ ಇದೆ. ಸೊ
ಇಂಟರಾಕ್ಷನ್ ಆಫ್ ಲೈಟ್ ಏನಂತೀವಿ ಅದು ಮಾಡೆಲ್ ಮಾಡಿದಂಗೆ ಇನ್ Okay. ಗೇಮ್. Okay. ಸೊ ಎಲ್ಲೋ ಒಂದ್ ಕಡೆ ಲೈಟ್ ಸೋರ್ಸ್ ಇರುತ್ತೆ, ಆ ಲೈಟ್ ಕಲರ್ ಬೇಕು, ವಿಚ್ ಇಸ್ ವಾಟ್ ಈವನ್ ಇನ್ ಸಿನಿಮಾ ದೇ ಡು, True. Yeah. ಅಲ್ವಾ? ಸೊ ಹೌದು. ಆಲ್ ಆಫ್ ದೀಸ್ ಇದಕ್ಕೆಲ್ಲರೂ ಬೇರೆ ಬೇರೆ ಸ್ಪೆಷಾಲಿಟೀಸ್ ಅಂತಾರೆ ಇದಕ್ಕೆಲ್ಲ. ಸೊ ಮಾಡಲಿಂಗ್ ಮಾಡೋರು ದೇರ್ ಆರ್ಟಿಸ್ಟ್, ರಿಗಿಂಗ್ ಮಾಡೋರು ದೇರ್ ಟೆಕ್ ಆರ್ಟಿಸ್ಟ್, Mhm. ಅನಿಮೇಷನ್ ಮಾಡೋರು ದೇರ್ ಅಗೇನ್ ಅನಿಮೇಷನ್ ಆರ್ಟಿಸ್ಟ್, Mhm. ಲೈಟಿಂಗ್ ಮಾಡೋರಿಗೆ ಲೈಟರ್ಸ್ ಅಂತಾನೆ ಅಂತಾರೆ, ದೇರ್ ಆಲ್ಸೋ ಆರ್ಟಿಸ್ಟ್. Okay. ಮೆಟೀರಿಯಲ್ ಮಾಡಲಿಂಗ್ ಟೆಕ್ ಆರ್ಟ್ ಅಂತಾರೆ, Mhm. ಟೆಕ್ನಿಕಲ್ ಆರ್ಟಿಸ್ಟ್ ಅಂತಾರೆ. ಸೊ Okay. all of these people need some kind of support. There is a support structure. They need a particular look ಅಂತಾರೆ. ಅಂದಾಗ ಅವ್ರಿಗೆ ಹೆಂಗೆ ಅದನ್ನ ಎನೇಬಲ್ ಮಾಡೋದು, you will have a set of support programmer Okay. who are experts in each of these fields. Okay. So ನಂದು expertise is rendering. ಅಂದ್ರೆ I support visually the game should look good. ಅದಕ್ಕೆ ಆರ್ಟಿಸ್ಟ್ ಗೆ ಏನೇನ್ ಸಪೋರ್ಟ್ ಬೇಕೋ ಮೋರ್ ಆರ್ ಲೆಸ್ ನನ್ ಕೆಲಸ ಅದು. When it renders on a computer. ಕರೆಕ್ಟ್. ಸೊ ನಂದು ಏನ್ ಚಾಲೆಂಜ್ ಅಂದ್ರೆ, ನಾವೆಲ್ಲ ಹೇಳ್ತೀವಲ್ಲ ನಮ್ದು ಇದು ಮಾನಿಟರ್ 15 Hz 30 Hz ಮಾನಿಟರ್ ಸ್ಕ್ರೀನ್ ಅಂತೀವಲ್ಲ, ಹಂಗೆ ಈಗ ಮಾನಿಟರ್ 30 Hz ಅಂದ್ರೆ ನನ್ನ ಅಷ್ಟು ಫ್ರೇಮ್ಸ್ ನಾನು ಪ್ರೆಸೆಂಟ್ ಮಾಡ್ಬೇಕು. ಸೊ 60 FPS ಅಂದ್ರೆ 60 frames per second ಪ್ರೆಸೆಂಟ್ ಮಾಡ್ಬೇಕು. ಯೂಶಲಿ ದಟ್ಸ್ ದ pretty standard for video games. Okay. So 60 frames per second andre if you break it down into 1 second, up to for every frame I have about 16.66 milliseconds. So I have to do all of this. Andre animation aitu, light interaction aitu, movement aitu, yenen world alli idyo, it all has to be presented to the GPU, andre graphics processing unit antaralla. Yeah. It has to be submitted to the GPU every 16.66 milliseconds. And so how adin henge possible ಮಾಡ್ಸೋದು, that is my job. I think it's a huge desktop. I mean, if I'm not wrong, hang rendering ಗೆಲ್ಲ you need a big desktop with very good resolution. ಆ ತರ ಎಲ್ಲ ಇರತ್ತಲ್ವಾ, ಅಂದ್ರೆ to work on such ಅಂದ್ರೆ things. it depends. ನಮ್ದು ಟಾರ್ಗೆಟ್ ಮಿಷಿನ್ ಏನಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದ್ರೆ some games are obviously made for iPad, iPhone. Okay. ಅದಕ್ಕೆಲ್ಲ ರಿಕ್ವೈರ್ಮೆಂಟ್ಸ್ ಬೇರೆ ಇರುತ್ತೆ. ಆಮೇಲೆ ಸ್ಕೇಲು ಬೇರೆ ಇರುತ್ತೆ. AAA ಟೈಟಲ್ಸ್ ನೀವ್ ಹೇಳ್ದಂಗೆ ಇಟ್ಸ್ ಡನ್ ಆನ್ ಲೈಕ್ PlayStation 5, Xbox Series X, ಇಲ್ಲ ಈ ತರ PC ಪ್ಲಾಟ್ಫಾರ್ಮ್ಸ್ ಇದೆ. ಈಗ NVIDIA 4090 series 40 series ಬಂದಿದೆ, which is the top end of graphics devices. So if you have to ship a game on those machines, then you have to have a huge workstation. Okay. Now coming back to the tech side of things, so now programmers ಬಗ್ಗೆ ಮಾತಾಡಿದೆ. Obviously I've talked about artists and tech. Now the third ಏನ್ ಬೇಕಂದ್ರೆ we need some kind of design. ಡಿಸೈನ್ ಹೆಂಗೆ ಅಂದ್ರೆ, ಈಗ ನಾ ಹೇಳಿದ್ನಲ್ಲ ನಾವು ಮೂವೀಸ್ಗೆಲ್ಲ ಮೊಘಲಿಸಮ್ ಸೆಟ್ಸ್ ಸಿಕ್ಕಾಪಡೆ, ಬಾಜಿರಾವ್ ಮಸ್ತಾನಿ ಅಮೇಸಿಂಗ್ ಸೆಟ್ಸ್. ಸೊ ಬಾಹುಬಲಿ. So we need a art director type of person who knows how the world should look. ಅವರು ಸ್ಟೋರಿ ನೋಡ್ತಾರೆ, ಆಮೇಲೆ ಆ ಕ್ಯಾರೆಕ್ಟರ್ಸ್ ನ ಲೈಫ್ ತರಬೇಕು. ಅದಕ್ಕೆ ಹೆಂಗೆ ಲೈಟ್ ಮಾಡೋದು, ಎಲ್ಲಿ ಕತ್ಲೆ ಇರ್ಬೇಕು, ಎಲ್ಲಿ ಬೆಳಕಿರ್ಬೇಕು. ಆಮೇಲೆ there is a very interesting video game called Mirror's Edge ಅಂತಾರೆ, Mirror's Edge ಅಂತ. ಅಲ್ಲಿ ಹೆಂಗೆ ಅಂದ್ರೆ it's an open world game, but you automatically know where to go based on the colors in the screen in the world. So ಎಲ್ಲಿ if you look at the game, then you'll know ಒಂದ್ ಕಡೆ ಆರೆಂಜ್ ಇರುತ್ತೆ, you'll automatically ಬೇರೆ ಕಡೆ ಎಲ್ಲ ಬ್ಲೂ ಇದ್ದು ಒಂದ್ ಕಡೆ ಮಾತ್ರ ಆರೆಂಜ್ ಇದ್ರೆ you'll automatically go to the orange place. Okay. So that's a very interesting way of leading your like someone's choice without you actually telling them where to go. Yeah. There'll be very interesting pieces like this in every game. ಎಲ್ಲ ಕಡೆ ಕತ್ಲೆ ಇರುತ್ತೆ, ಒಂದ್ ಕಡೆ ಮಾತ್ರ ಬೆಳಕಿರುತ್ತೆ. You'll automatically go to the one place where there is light.
Okay. So this is all like very creative design choices. ಈ ತರ. Okay. ಆಮೇಲೆ there's also a very clear way you can tell which character is good or bad Okay. based on how they're dressed. Dressing. Okay. ಹಂಗೆ. So you will very very easy to know uh, again by design. Okay. Okay. ಆಮೇಲೆ ವರ್ಲ್ಡ್ ಅಷ್ಟೇ ಹೆಂಗೆ ನಾವು ಹೆಲ್ ಇಲ್ಲ ಈ ತರ ಡಿಪಿಕ್ಟ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಲಾಟ್ ಆಫ್ ಬ್ಲಾಕ್ ಅಂಡ್ ರೆಡ್. ಹೆವೆನ್ ಡಿಪಿಕ್ಟ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಬ್ಲೂ ಅಂಡ್ ಯೆಲ್ಲೋ ಅಂಡ್ ವೈಟ್ different colors and okay. So ಇವರು they're called designers. ಆಮೇಲೆ ಇದನ್ನು ಅಷ್ಟೇ, ಈಗ ಫುಟ್ಬಾಲ್ ಅಲ್ವಾ, ಹೆಂಗೆ ಪಾಸ್ ಮಾಡೋದು, ಹೆಂಗೆ ಯಾರಿಗೆ ಡಿಫೆನ್ಸ್ ಹೆಂಗೆ ಬಿಲ್ಡ್ ಮಾಡ್ಬೇಕು, ಇದೆಲ್ಲ ಡಿಸೈನ್ ಮಾಡ್ತಾರೆ ಅವರು. ಇಟ್ಸ್ ಲೈಕ್ ನಾವು ಊನೋ ಆಡ್ತೀವಲ್ಲ, ಇಲ್ಲ ಇದು ಲೈಕ್ ಒನ್ ಥಿಂಗ್ ಬೀಟ್ಸ್ ದಿ ಅದರ್. ಕಾರ್ಡ್ಸ್ ಆಡ್ತೀವಲ್ಲ, ದೇರ್ ಇಸ್ ಸ್ಟೋನ್ ಪೇಪರ್ ಸಿಸರ್ಸ್ ಆಡ್ತೀವಿ. ಸೊ ದಿಸ್ ಇಸ್ ಬೇಸಿಕ್ ಗೇಮ್ ಮೆಕ್ಯಾನಿಕ್ ಅಂತಾರೆ. Everything has a counter in a game. So it is strategy. You're predicting what your opponent will do, and you're saying, oh, my opponent might put stone, so I have to put paper. Hange. So you're constantly thinking what moves your opponent is making, and you have to change your own moves. Okay. So this is where you're telling kids or anybody whose neuro system will be active, and they correct get good things from that. Okay. So okay. So and one more thing ಅಂದ್ರೆ ಏನ್ ನಾವು ಕೇಳ್ತೀವಿ ಅಂತಂದ್ರೆ, ಈಗ ಅನಿಮೇಷನ್ ಕೋರ್ಸ್ ಮಾಡ್ಬಿಟ್ರೆ ಆರ್ ಸಮಥಿಂಗ್ ಇನ್ ಅನಿಮೇಷನ್ ಮಾಡಿದ್ರೆ ವಿ ಕ್ಯಾನ್ ಬಿಕಮ್ ವಿಡಿಯೋ ಗೇಮ್ ಆರ್ ಈ ಇಂಡಸ್ಟ್ರಿನಲ್ಲಿ ಇಫ್ ಸಂಬಡಿ ಹ್ಯಾಸ್ ಟು ಚೂಸ್ ಇಟ್ ಆಸ್ ಅ ಕೆರಿಯರ್ ಪಾತ್, ಅನಿಮೇಷನ್ ಮಾಡ್ಬಿಟ್ರೆ ಆಗತ್ತಾ, ಅಥವಾ ಅವ್ರು ಏನೋ ಒಂದು ಕೋರ್ಸ್ ಮಾಡ್ಕೊಂಡ್ರೆ ಆಗತ್ತಾ? ಕ್ಯಾನ್ ಯು ಗೈಡ್ ಅಸ್? ಅಂದ್ರೆ ಯಾರಾದ್ರೂ ಈ ಲೈನ್ ಅಲ್ಲಿ ಕೆರಿಯರ್ ಅಂತ ಮಾಡ್ಕೋಬೇಕು ಅಂತ ಆದ್ರೆ ವಾಟ್ ಆರ್ ದ ಥಿಂಗ್ಸ್ ದೇ ಶುಡ್ ಬಿ ಡೂಯಿಂಗ್? ಅಂಡ್ ಒಂಥರ ಯು ಕ್ಯಾನ್ ಗೈಡ್ ದ ಯೂತ್ ವೈ ದೇ ಶುಡ್ ಕಮ್ ಹಿಯರ್, ಹೂ ಶುಡ್ ಕಮ್ ಹಿಯರ್, ಅಂಡ್ ಹೌ ದೇ ಕ್ಯಾನ್ ಮೇಕ್ ದಿಸ್ ಆಸ್ ಅ ಕೆರಿಯರ್. ಓಕೆ. ಸೊ ಗ್ರೇಟ್ ಕ್ವೆಶನ್. ಆಕ್ಚುಲಿ ಇಲ್ಲಿ ಇಂಡಿಯಾದಲ್ಲಂತೂ ಎಡು ಬಿದ್ರು ಯು ಫಾಲ್ ಇನ್ ಟು ಲೈಕ್ an animation course place. Bengaluru there is like one in every corner. So one thing to note there is very interestingly, lot of video game companies, they outsource work from different places to India and China, South Korea, tumba places ಗೆ outsource ಮಾಡ್ತಾರೆ. Now ಈ ತರ ಔಟ್ಸೋರ್ಸ್ ಮಾಡಿರೋ ಲೈಕ್ ಸ್ಟುಡಿಯೋಸ್ ಅಂದ್ರೆ ಅನಿಮೇಷನ್ ಸ್ಟುಡಿಯೋಸ್ ಆಗಿರ್ಬೋದು, ಇಲ್ಲ ಆರ್ಟ್ ಸ್ಟುಡಿಯೋಸ್ ಆಗಿರ್ಬೋದು, ದೇ ಹ್ಯಾವ್ ನೋ ಐಡಿಯಾ ಹೌ ದ ವರ್ಕ್ ದೇ ಆರ್ ಡೂಯಿಂಗ್ ಆಕ್ಚುಲಿ ಎಫೆಕ್ಟ್ಸ್ ದ ಗೇಮ್. ಓಕೆ. ಅವ್ರದ್ದು ಏನೋ ಒಂದು ಕಾಂಟ್ರಾಕ್ಟ್ ಇರುತ್ತೆ, ಏನೋ ಒಂದಿಷ್ಟು, ಅಂಡ್ ಇಟ್ಸ್ ನಾಟ್, ಇನ್ ಮೈ ಒಪಿನಿಯನ್ ಇಟ್ಸ್ ನಾಟ್ ವೆರಿ ಇಂಟ್ರೆಸ್ಟಿಂಗ್ ವರ್ಕ್. ಈಗ ಹೇಳದ್ನಲ್ಲ, ಲೈಕ್ ಒಂದು ಸೆಟ್ ಡಿಸೈನ್ ಇರುತ್ತೆ, ಸೊ ಯು ಹ್ಯಾವ್ ಟು ವರ್ಲ್ಡ್ ಇರುತ್ತೆ, ಒಂದು ದೊಡ್ಡ ವರ್ಲ್ಡ್. ಆ ವರ್ಲ್ಡ್ ಅಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಿರುತ್ತೆ, ಕ್ಯಾರೆಕ್ಟರ್ಸ್ ಇರ್ತವೆ, ಆಮೇಲೆ ಏನೇನೋ ಲೈಕ್ ಮನೆಗಳಿರ್ತವೆ, ಇಲ್ಲ ಬಿಲ್ಡಿಂಗ್ಸ್ ಇರುತ್ತೆ. ದೇರ್ ಆರ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಆಲ್ ಆಫ್ ದೀಸ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ವಿಲ್ ಬಿ ಡನ್ ಇನ್ ಹೌಸ್. ಅಂದ್ರೆ ವಿಡಿಯೋ ಗೇಮ್ ಸ್ಟುಡಿಯೋಸ್ ಅಲ್ಲಿ ಆರ್ಟಿಸ್ಟ್ ಇರ್ತಾರಲ್ಲ, ಅವ್ರು ಮಾಡ್ತಾರೆ. ಆಲ್ ದ ಬೋರಿಂಗ್ ಥಿಂಗ್ಸ್ ದೇ ವಿಲ್ ಔಟ್ಸೋರ್ಸ್. ಈಗೇನೋ ಹುಲ್ ಮಾಡ್ಬೇಕು, ಇಲ್ಲ ಮರ ಮಾಡ್ಬೇಕು, ಆಮೇಲೆ ಈ ವೆಹಿಕಲ್ ಗೆ ಟೈರ್ ಗಳು ಮಾಡ್ಬೇಕು, ಈ ತರ ಏನೋ ಇರುತ್ತಲ್ಲ, ಲೈಕ್ ದೇರ್ ಆರ್ ಥಿಂಗ್ಸ್, millions of assets you need to make a video game. And more than like 80% of them are very boring and contribute little to nothing, in my opinion, to the whole game as a total. So in my opinion, those are the outsourcing things that are done. So now arguably you can say, oh, I've worked on video games, or I've worked on, advertise ಮಾಡ್ಬೇಕಾದ್ರೆ they will say, oh, we've worked on idella video games ಅಲ್ಲಿ ಅಂತ.
ಆ ವಿಡಿಯೋ ಗೇಮ್ ಏನ್ ಮಾಡಿದ್ದಾರೆ ಅಂತ ದೇ ವಿಲ್ ನಾಟ್ ರಿವೀಲ್. Yeah, yeah. So it's kind of a trap in my opinion. Okay. Not taking credit away, there are some amazing animation studios in India and they're doing great work. Like if you look at the sets of Bahubali and VFX studios ella nodidre, um, amazing work, nothing to take away from them, but at the same time not everyone will be able to get and work on all of these ಅಂದ್ರೆ ಈ ತರ ಕೂಲ್ ಏನಿರುತ್ತಲ್ಲ ಮೇನ್ ಕೋರ್ ಪೀಸಸ್ ಆಫ್ ಟೆಕ್ ಇರುತ್ತಲ್ಲ, ದೇ ಡೋಂಟ್ ಗೆಟ್ ಟು ವರ್ಕ್ ಆನ್ ದಟ್. Right. Okay. What was the second part of the question? If somebody has to choose this as career path, so what they should do? So again, ಈಗ ನಾ ಹೇಳಿದ್ನಲ್ಲ, there are 4 different components that go into a video game: programming, art, design and production. ಈವನ್ ಇನ್ ನಾವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ನ ಬ್ರೇಕ್ ಡೌನ್ ಮಾಡಿದ್ರೆ ಸ್ಕ್ರಮ್ ಮಾಸ್ಟರ್ಸ್ ಇರ್ತಾರೆ, ಇಲ್ಲ ಪ್ರೊಡಕ್ಷನ್ ಇರ್ತಾರೆ, ಅಂದ್ರೆ ದೇ ಟಾಸ್ಕ್ಸ್ ಮಾಡ್ತಾರೆ, ಸ್ಪ್ರಿಂಟ್ ಮ್ಯಾನೇಜ್ ಮಾಡ್ತಾರೆ. ದಟ್ ಈಸ್ our typical production job, which is also there in video games, any industry. It has to be there in software industry because you have to have someone who is directing everyone. That's a feasible career option for any tech professional to go into video games as well. Programming togondre, you have to be our core programming language is C++. Okay. Unfortunately, C++ is not a very high trending programming language in this current generation. Various other languages have come forward already. So the reason why C++ is so heavily used in video games is the amount of control you have over performance and memory. It is it's not a high level language, but it can be. You can write any number of tools, very versatile, high number of tool sets available already, lot of documentation support there for C++, very close to C and hardware, so you can make it very efficient. So be very, very good in fundamentals of programming. Object oriented programming anta on class irutte. It starts second PU nalla start ಮಾಡ್ತಾರೆ. Oops concepts. 4 pillars of oops. You have to know back of your hand, data structures. Ella normal ಏನೇನು for a good programmer ಏನೇನ್ ಬೇಕೋ fundamentals, you have to have very strong fundamentals for video games. There's no room for ಏನಂತಾರೆ inefficiency. ಹೇಳಿದ್ನಲ್ಲ 16.66 milliseconds ಅಲ್ಲಿ I have to present a frame. So there is nowhere I can there's no space for anything. But if they have to do any courses, atara ಏನಾದ್ರು ಇದೆಯಾ ಅಂತ? Or for software engineering ಹೇಳಿದಂಗೆ strong fundamentals idre it's more than enough, and then you can branch out into your own field of expertise. So even programming nalle na ಹೇಳಿದಂಗೆ there is like gameplay programming, andre you can control different things within the game. There is rendering on ಮಾಡ್ತಿದ್ದೀನಲ್ಲ ಅದು, which is modeling interaction of light within your scene, and setting up the camera, getting the final image for the frame within a performance budget and a memory budget. So the rendering engineer that. So then you have audio engineering, spatial audio anta igide, Dolby antella ನಾವು ನೋಡ್ತೀವಲ್ಲ ಮೂವಿ ನಲ್ಲಿ speakers. So how do you capture and emulate that in a video game? That is also a tech piece. You have online, obviously adu bekagide. If you play a game online, you need a very strong online skill set to beku alli. You cannot use TCP/IP because adu you have to have confirmation messages, so there's no time. Lag, some kind of lag is acceptable in video games. It's more important that things are already on screen
ಹೆಂಗ್ ಎಕ್ಸಾಂಪಲ್ ಕೊಡ್ಲಿ ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ನೋಡ್ತೀವಲ್ಲ, ಅಕಸ್ಮಾತ್ ನಮ್ದು ಕನೆಕ್ಷನ್ ಸ್ಲೋ ಇದ್ರೆ ಬ್ಲರಿ ಇಮೇಜ್ ಒಂದ್ ಬರುತ್ತೆ, ಬಟ್ ಯು ಸ್ಟಿಲ್ ಹ್ಯಾವ್ ಎನ್ ಇಮೇಜ್. ಏನೋ ಒಂದು ವಿ ಕ್ಯಾನ್ ಮೇಕ್ ಔಟ್. Something. ಒಂದ್ ಮಿಕ್ಕಿ ಮೌಸ್ ಇದೆ ಅಂತ ಗೊತ್ತಾಗುತ್ತೆ, ಬಟ್ ಇಟ್ ವೋಂಟ್ ಬಿ ಕ್ಲಿಯರೆಸ್ಟ್ ಕ್ರಿಸ್ಪೆಸ್ಟ್ ಮಿಕ್ಕಿ ಮೌಸ್. ಸೊ ವಿಡಿಯೋ ಗೇಮ್ಸ್ ಅಲ್ಲೂ ಒಂದ್ ಚೂರ್ ಏನೋ ಪ್ಯಾಕೆಟ್ಸ್ ಡ್ರಾಪ್ ಆದ್ರೂ ಇಟ್ಸ್ ಓಕೆ, ಬಟ್ ಅಂಟಿಲ್ ವಿ ಗೆಟ್ ಲೈಕ್ ಕಂಟಿನ್ಯೂಸ್ ಸ್ಟ್ರೀಮ್ ಆಫ್ ಪ್ಯಾಕೆಟ್ಸ್ ವಿ ಕ್ಯಾನ್ ಮ್ಯಾನೇಜ್ ಅಂಡ್ ವಿ ಕ್ಯಾನ್ ಇಂಟರ್ಪೋಲೇಟ್ ಬಿಟ್ವೀನ್ ಸ್ಟೇಟ್ಸ್. ಆಮೇಲೆ ಯು ಹ್ಯಾವ್ ಪ್ಲಾಟ್ಫಾರ್ಮ್ ಸ್ಪೆಸಿಫಿಕ್ ಏನೇನೋ ಇರುತ್ತೆ, ಅಂದ್ರೆ ಸೋನಿ ಅವ್ರದ್ದೇ ಒಂದು ಲೈಬ್ರರಿ ಇರುತ್ತೆ, ಅವ್ರದ್ದು ಏನೇನೋ ಇಂಟರ್ಫೇಸಸ್ ಇರುತ್ತೆ. ಸೊ ಯು ಕ್ಯಾನ್ ಬಿ ಅನ್ ಎಕ್ಸ್ಪರ್ಟ್ ದೇರ್. ಜನರಲಿಸ್ಟ್ ಪ್ರೋಗ್ರಾಮರ್ ಅಂತ ಇರ್ತಾರೆ, ದೇ ವಿಲ್ ಹೆಲ್ಪ್ ವಿತ್ ಎಲ್ಲೆಲ್ಲಿ ಸಪೋರ್ಟ್ ಬೇಕೋ, ಯಾವ್ಯಾವ ಟೀಮ್ ಸಪೋರ್ಟ್ ಬೇಕೋ ಅದೆಲ್ಲ ಇರುತ್ತೆ. ಸೊ again you can branch out into specifics as much as you want, but for all of these you need strong fundamentals, because the common platform everyone develops on is C++. Art is a big trap in my opinion, because you need to have exceptional skills, exceptional art skills. So nan ಓದ್ಬೇಕಾದ್ರೆ ನನಗೆ I can sketch and draw and paint as well. ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಕ್ಲಾಸ್ ಎಲ್ಲ ಕಳ್ಸಿದ್ರು. ಬಟ್ ಏನಂದ್ರೆ ದಿಸ್ ಗಾಯ್ ಹೂ ಅವನು ನನ್ ಸ್ಕೆಚ್ ಮಾಡೋದ್ ನೋಡಿ ಹಿ ವುಡ್ ಹೆಲ್ಪ್ ಮೀ. ಅವನು ನಮ್ ಕಂಪ್ನಿನಲ್ಲಿ ಆರ್ಟಿಸ್ಟ್, ನನ್ ಕ್ಲಾಸ್ಮೇಟೆ, ನನ್ ಜೊತೆನು ಓದ್ದವನು. ಅವನು ಹಿ ಲಿವ್ಸ್ ಅಂಡ್ ಬ್ರೀತ್ಸ್ ಸ್ಕೆಚಸ್. ಒಂದ್ ಬುಕ್ ಇಟ್ಕೊಂಡು ಯಾವಾಗ್ಲೂ ಬರೆಯೋನು. He can make a sketch in 30 seconds. Oh my god. A realistic human figure. And he can make the same sketch in 30 seconds, 5 minutes, 10 minutes, 2 hours, 1 week. Yeah. So good. Andre concept artists antar ಅವ್ರಿಗೆ. ಆಮೇಲೆ they have to generate variations. ಈಗ ಏನೋ ಒಂದು ಕ್ಯಾರೆಕ್ಟರ್ ಇದ್ರೆ you have to, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ 25 ಆಪ್ಷನ್ ಕೊಡ್ತಾರೆ ಒಂದೇ ಕ್ಯಾರೆಕ್ಟರ್ಗೆ. ಆರ್ಟ್ ಡೈರೆಕ್ಟರ್ ಪ್ರೆಸೆಂಟ್ ಮಾಡ್ತಾರೆ, ಈ ತರ ಇರ್ಬೋದು. ಸೊ they have to, creative juices all flow agಬೇಕು. So ಏನಂದ್ರೆ you have to be very 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 good in either traditional art with sketching, or you need to be a digital art expert. This field art ali there is lot of competition. It's very difficult to break through within the video game industry. And the pay is not exceptional. It's because of demand supply alva. So much demand, so much supply, very little demand. Okay. Yeah, that is one. Design is also very tough. Because andre you start very low, you design very small things. In one video game ಮಾಡ್ಬೇಕಂದ್ರೆ you only need two to three designers ಅಷ್ಟೇ, out of hundreds of employees. So the rest of them will be like programmers and artists. Production, programmers and artists mainly. So as per you, andre programming skills na develop ಮಾಡ್ಕೊಂಡು, who has interest in programming and strong base, they should get into this industry for good idu anta. As a career they can choose. We as Indians, I think we have a very good hand in tech. So tech is my way of breaking through into the video game industry. Good, and you need to have some projects that you do on your own. The syllabus is not enough for us to go get into the game industry. ತುಂಬಾ ರಿಸರ್ಚ್ ಮಾಡ್ಬೇಕು. ಆನ್ ದ ಸೈಡ್ ಯು ಹ್ಯಾವ್ ಟು ಪ್ರೋಗ್ರಾಮ್ ಇಂಜಿನ್ಸ್ ಅಂತಾರೆ, ವಿಡಿಯೋ ಗೇಮ್ ಇಂಜಿನ್ಸ್ ಅಂತಾರೆ. ಅನ್ರಿಯಲ್ ಅಂತ ಒಂದು ಇಂಜಿನ್ ಇದೆ. ಇಟ್ಸ್ ಅನ್ ಓಪನ್ ಸೋರ್ಸ್ ಇಂಜಿನ್, ಸೊ ಎನಿವನ್ ಕ್ಯಾನ್ go and look at it and build games in it for fun. ಅಂದ್ರೆ ಪಬ್ಲಿಷ್ ಮಾಡ್ಬೇಕಂದ್ರೆ you have to pay them a percentage or something. Unity ಅಂತ ಇನ್ನೊಂದು ಗೇಮ್ engine ಇದೆ. So again, open source, kind of open source, free to look at and make small games. That can be a good start to see what you have to do to make a game.
ಓಕೆ, ಓಕೆ, ಓಕೆ. ಸೊ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂದ್ರೆ ಎಲ್ಲ ತುಂಬಾ ಚೆನ್ನಾಗಿ ಹೇಗೆ ಏನ್ ಮಾಡ್ಬೇಕು, ಹೇಗಿರುತ್ತೆ ಗೇಮಿಂಗ್ ಇಂಡಸ್ಟ್ರಿಲಿ ಒಳಗಡೆ ಕೆಲಸ, ಇದೆಲ್ಲ ಹೇಳಿದೀರಾ. ನಿಮ್ ಜೀವನದಲ್ಲಿ ನಿಮಗ್ ಗೈಡಿಂಗ್ ವಾಯ್ಸ್ ಅಂತ ಇದ್ದೋರು ಯಾರು? ಆ, ನಿನ್ ಗೈಡಿಂಗ್ ವಾಯ್ಸ್ ಯಾರು? ಹೂ ಇಸ್ ಯುವರ್ ಗೈಡಿಂಗ್ ವಾಯ್ಸ್ ಇನ್ ಯುವರ್ ಲೈಫ್? ನನ್ಗೆ ಗೈಡಿಂಗ್ ವಾಯ್ಸ್ ಅಂದ್ರೆ at several points in my life there have been different mentors, but again, and if nothing comes like close to family support antaralla, my parents biggest support. ಅವರು ಏನಂದ್ರೆ ಲೈಕ್ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ನಾನು ಹೋಗಿ ಹಾರ್ತೀನಿ ಅಂದ್ರೆ ಹೋಗಿ ಹಾರ್ಗು, ಏನ್ ಬೇಕಾದ್ರು ಮಾಡಲ್ಲ. ಸೊ ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಸೋಷಿಯಲ್ ಸ್ಟಿಗ್ಮಾ ಅಂತೂ ಇದ್ದೇ ಇದೆ. ಇಟ್ ವಿಲ್ ಟೇಕ್ ಟೈಮ್ ಅಂದ್ರೆ ಇಂಡಿಯಾದಲ್ಲಿ ಟು ಸಿ ದ ಬೆನಿಫಿಟ್ಸ್ ಆರ್ ಟು ಸಿ ವಿಡಿಯೋ ಗೇಮ್ ಆಸ್ ಜಸ್ಟ್ ಅ ಪ್ಲಾಟ್ಫಾರ್ಮ್. ಹೆಂಗೆ ನಾವು ನೆನ್ನೆನೋ ಮಾತಾಡ್ತಿದ್ವಿ, ಹೆಂಗೆ ಏನೋ ಮೊದ್ಲೆಲ್ಲ ಏನನ್ನೋರು ಪೇಪರ್ ಬಂತು, ಯಾವಾಗ್ಲೂ ಪೇಪರ್ ಓದ್ತಾ ಕೂತಿರ್ತಾರೆ ಅಂತ ಬಯೋರು ಇಟ್ ಸಮ್ ಟೈಮ್. ಆಮೇಲೆ ರೇಡಿಯೋ ಬಂತು, ಯಾವಾಗ್ಲೂ ರೇಡಿಯೋ ಕೇಳ್ತಾ ಇರ್ತಾರೆ ಅಂತ ಬಯೋರು. ಆಮೇಲೆ ಟಿವಿ ಬಂತು, ಯಾವಾಗ್ಲೂ ಟಿವಿ ನೋಡ್ತಾ ಇರ್ತಾರೆ ಅಂತ ಬಯೋರು. ಆಮೇಲೆ ಈಗ ಮೊಬೈಲ್ ಫೋನ್ ಬಂದಿದೆ, ಗೇಮ್ಸ್ ಬಂದಿದೆ. ಸೊ ದೇರ್ ಇಸ್ always going to be some distraction. It's up to us to just look at it as a platform and nothing more. It's not larger than human tendencies and human mind. So with controlled ಇದು parental control, brain development games ಎಷ್ಟೊಂದು, ಫ್ಯಾಮಿಲಿ ಟೈಮ್, ಸೊ ಇದೆಲ್ಲ ಒಂದಷ್ಟು ಅಡ್ವಾಂಟೇಜಸ್ ಅಂತ ಹೇಳ್ತಾ ಇದೀಯ. ಸಾಕಷ್ಟು ಮಿಸ್ಕನ್ಸೆಪ್ಷನ್ಸ್ ನ ಕ್ಲಿಯರ್ ಮಾಡಿದ್ಯಾ. ಸೊ ಇದರಲ್ಲಿ ಕೊನೆಯದಾಗಿ ನಾವು ಒಂದಷ್ಟು ಫಾರ್ ಫನ್ ವಿಲ್ ಹ್ಯಾವ್ ಸಮ್ ರ್ಯಾಪಿಡ್ ಫೈರ್ ಕ್ವೆಶನ್ಸ್. ಸೊ ತಕ್ಷಣ ಥಟ್ ಅಂತ ಏನ್ ಮನ್ಸಿಗೆ ಬರುತ್ತೋ ಅದನ್ನ ಹೇಳ್ತಾ ಹೋಗೋದು. ನಿನ್ಗೆ ಅಂದ್ರೆ ಪುಸ್ತಕ ಓದೋ ಅಭ್ಯಾಸ ಇದೆ, ಹಾಗಿದ್ದಾಗ ವಿಚ್ ಇಸ್ ಯುವರ್ ಫೇವ್ರೆಟ್ ಬುಕ್? ಯಾವುದು ಒಂದ್ ಇಫ್ ಯು ಹ್ಯಾವ್ ಟು ನೇಮ್ ಒನ್ ಫೇವ್ರೆಟ್ ಬುಕ್, ವಿಚ್ ಇಸ್ ಯುವರ್ ಫೇವ್ರೆಟ್ ಬುಕ್ ಅಂತ? ಯಾನ ಅಂತ ಒಂದು ಬುಕ್ ಇದೆ, S.L. ಭೈರಪ್ಪ ಅವ್ರದ್ದು. It brings everything together for me. Okay. Oh, nice. Favorite holiday destination? Favorite holiday destination, Hampi. Okay. ಯಾವ ಒಂದ್ ಡಿಶ್ ನಿನ್ಗೆ ಬೆಳಗಿಂದ ರಾತ್ರಿ ತನಕ ಒಂದೇ ಡಿಶ್ ಕೊಟ್ಟು ಇದನ್ನ ತಿಂತಾ ಇರು ಅಂದ್ರೆ, ವಿಚ್ ಇಸ್ ದಟ್ ಡಿಶ್ ವಿಚ್ ಯು ಕ್ಯಾನ್ ಈಟ್ ಪೂರ್ತಿ ದಿನ? ಗೋಬಿ ಮಂಚೂರಿಯನ್. ಓಕೆ. ಮತ್ತೆ ನಿಮ್ಗೆ ಇಷ್ಟವಾದಂತಹ ಆಕ್ಟಿವಿಟಿ ಏನು ಇನ್ ಯುವರ್ ಲೀಜರ್ ಟೈಮ್? ನಂದು ಲೀಜರ್ ಟೈಮ್ ಅಲ್ಲಿ ಸ್ಪೋರ್ಟ್ಸ್ ತುಂಬಾ ಆಡ್ತೀನಿ ನಾನು. ಮೋಸ್ಟ್ ರೀಸೆಂಟ್ ಸ್ಪೋರ್ಟ್ ಪಿಕಲ್ ಬಾಲ್, ಅದಕ್ಕೆ ಮುಂಚೆ ಟೆನ್ನಿಸ್. ಬಟ್ ಐ ಪ್ಲೇ ಎವ್ರಿ ಡೇ ವಿತ್ ನಾನ್ ಸ್ಟಾಪ್. ಎವ್ರಿ ಡೇ ಏನೋ ಒಂದು ಸ್ಪೋರ್ಟ್ ಆಡ್ತಾನೆ ಇರ್ತೀನಿ. ಓಕೆ, ಗುಡ್. ನಿನ್ ಪ್ರಕಾರ ವಾಟ್ ಈಸ್ ಲೈಫ್? ಜೀವನ ಅಂತಂದ್ರೆ ಏನು? ಜೀವನ ಇಫ್ ಯು ಕ್ಯಾನ್ ಸೇ ಇನ್ ಒನ್ ವರ್ಡ್. ಇಟ್ಸ್ ಅ ಗೇಮ್. ಯಾ, ಇಟ್ಸ್ ಅ ಗೇಮ್. ಓಕೆ. ಈ ದಿನ ನಾವು ಅಂದ್ರೆ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಎಲ್ಲ. ಅಂದ್ರೆ ಸುಮಾರು ಮಿಸ್ಕನ್ಸೆಪ್ಷನ್ಸ್ ಎಲ್ಲ ಕ್ಲಿಯರ್ ಆಯ್ತು. ಇದರಿಂದ ಕೆರಿಯರ್ ಪಾತ್ ಹೇಗೆ ಚೂಸ್ ಮಾಡ್ಬೋದು ಗೇಮಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ, ಈ ತರದ್ದೆಲ್ಲ ತಿಳಿಸ್ಕೊಟ್ಟಿದ್ಯಾ. ತುಂಬಾ ಧನ್ಯವಾದಗಳು. ಈ ದಿನ ನಮ್ ಜೊತೆ ರಕ್ಷತ್ ಕಶ್ಯಪ್ ಅವರು ಇದಕ್ಕೆ ಭಾಗವಹಿಸಿದ್ದಕ್ಕೆ TGV ಕನ್ನಡದಲ್ಲಿ ಎಷ್ಟೊಂದು ವಿಷಯ ತಿಳ್ಕೊಂಡ್ವಿ, ಎಷ್ಟೊಂದು ಕಲ್ತ್ಕೊಂಡ್ವಿ. ಸುಮಾರೆಲ್ಲ ಮಿತ್ಸ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ನಮ್ಗೆ ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ. ಹಾಗಾದ್ರೆ ಸ್ನೇಹಿತರೆ, ಇದು ನಮ್ಮ ಇಂದಿನ ಎಪಿಸೋಡ್ ಆಗಿತ್ತು ರಕ್ಷತ್ ಕಶ್ಯಪ್ ಜೊತೆ. ಕಾರ್ಯಕ್ರಮ ಕೊನೆ ಮಾಡುವ ಮೊದಲು ನಿಮ್ಗೊಂದು ಸಣ್ಣ ವಿನಂತಿ. ನೀವು ನಮ್ಮ TGV ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ TGV ಕನ್ನಡ ಎಪಿಸೋಡ್ಸ್ ಇಷ್ಟ ಆಗಿದ್ರೆ ನಿಮ್ಮ ಮೆಚ್ಚಿನ 3 ಜನರಿಗೆ ಅಥವಾ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ. ಅವರಿಗೂ ಇದರಿಂದ ಏನಾದ್ರೂ ಉಪಯೋಗ ಖಂಡಿತ ಆಗ್ಬಹುದು. ಸರಿ, ಹಾಗಾದ್ರೆ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗೋಣ ಇನ್ನಷ್ಟು ಒಳ್ಳೆಯ ಮಾಹಿತಿಗಳೊಂದಿಗೆ. ನಮಸ್ಕಾರ. TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ಧನ್ಯವಾದಗಳು ರಕ್ಷತ್.